ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿ ಮನೆಯಲ್ಲಿ 10 ನಿಮಿಷದೊಳಗೆ ಯಾವ ರೀತಿ ಪಾನಿಪುರಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವು ಇನ್ಸ್ಟೆಂಟಾಗಿ ಪಾನಿಪುರಿ ತಿನ್ನಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಆಚಿ ಪಾನಿಪುರಿ ಕಿಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ಈ ರೀತಿ 4 ಪ್ಯಾಕೆಟ್ ಬರುತ್ತೆ. ಮೊದಲನೇದಾಗಿ ಪೂರಿಗಳು ಕೊಡ್ತಾರೆ ಇದರಲ್ಲಿ. ನೆಕ್ಸ್ಟು ಸೀಸನಿಂಗ್ ಪೌಡರು, ಇದು ಮಿಂಟ್ ಚಟ್ನಿ, ಸ್ವೀಟ್ ಚಟ್ನಿ. ಈ ರೀತಿ 4 ಪ್ಯಾಕೆಟ್ ಇಲ್ಲಿ ಬರುತ್ತೆ. ಇದು ನೋಡಿ, ಇಷ್ಟು ಪೂರಿಗಳು ಸಿಗುತ್ತೆ ಇದರಲ್ಲಿ ಒಂದು ಪ್ಯಾಕೆಟಲ್ಲಿ. ಇಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಮೊದಲನೇದಾಗಿ ನಾವು ಪೂರಿನ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿ ಪೂರಿದು ಏನು ಕೊಟ್ಟಿರ್ತಾರೆ ಅದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಕಷ್ಟಪಡಬೇಕು ಅಂತಲೇ ಇಲ್ಲ, ಪೂರಿನ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಅಂದ್ಕೋಬೋದು. ನೀಟಾಗಿ ಉಬ್ಬುತ್ತೆ, ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಈ ರೀತಿ ಪೂರಿ ಹಾಕಿ ಈಗ ಕಾಣ್ತಿದೆ ಅಲ್ವಾ ನಿಮಗೆ, ಆ ರೀತಿ ನೀಟಾಗಿ ಉಬ್ಬುತ್ತೆ. ಅಷ್ಟಾದರೆ ಸಾಕು. ಇದನ್ನು ಜಾಸ್ತಿ ಏನು ಬೇಯಿಸಬೇಕು ಅಂತ ಏನಿಲ್ಲ, ಇಷ್ಟು ಬೇಯಿಸಿದ್ರೆ ಸಾಕು. ಈ ರೀತಿ ನೀಟಾಗಿ ಉಬ್ಬಿದ ತಕ್ಷಣ ಪೂರಿನ ತೆಗೆದಿಟ್ಬಿಡಿ. ಈ ಪೂರಿ ನಾನು ತೆಗಿತಾ ಇದ್ದೀನಿ. ನೆಕ್ಸ್ಟು ಈ ಪೂರಿ ಎಲ್ಲನೂ ರೆಡಿ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ಆಲೂಗೆಡ್ಡೆನ ನಾನು ಬೇಯಿಸಿ ಮಡಗಿದ್ದೆ. ಒಂದು 3 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅದನ್ನು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೀಸನಿಂಗ್ ಪೌಡರ್ ಅಂತ ಅದರೊಳಗಡೆ ಕೊಟ್ಟಿರ್ತಾರೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ಸ್ಟಫ್ನ ಪೂರಿ ಒಳಗಡೆ ಹಾಕೋದಕ್ಕೆ ರೆಡಿ ಮಾಡ್ಕೊಂಡು ಪಾನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಮಿಂಟ್ ಚಟ್ನಿ ಏನು ಕೊಟ್ಟಿರ್ತಾರೆ, ಗ್ರೀನ್ ಕಲರ್ದು ಪ್ಯಾಕ್ ಏನಿದೆ, ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವಿಲ್ಲಿ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸ್ವೀಟ್ ಚಟ್ನಿ ಕೊಟ್ಟಿದ್ದಾರೆ, ಡೇಟ್ಸ್ ಚಟ್ನಿ. ಅದನ್ನು ನಾನು ಸ್ವೀಟಿಗೆ ಬೇಕಿದ್ದರೆ ನೀವು ಹಾಕೋಬಹುದು. ನಾನೀಗ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಪಾನಿಪುರಿನ ಮಾಡ್ಕೋಬೇಕು ಅನಿಸಿದಾಗ ಈ ರೀತಿ ಒಂದು ಪ್ಯಾಕ್ ತಂದಿಟ್ಕೊಂಡಿರಿ. ಯಾವಾಗ ಬೇಕಿದ್ರೂ 10 ನಿಮಿಷದೊಳಗೆ ನೀವು ಪಾನಿಪುರಿನ ರೆಡಿ ಮಾಡ್ಕೋಬೋದು. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ನಾನೀಗ ಪೂರಿಗೆಲ್ಲ ನಾನೇನು ಆಲೂಗೆಡ್ಡೆ ಸ್ಟಫ್ನ ರೆಡಿ ಮಾಡಿದ್ದೆ ಅದನ್ನೆಲ್ಲ ಫಿಲ್ ಮಾಡಿ ಮಡಿಕೊಂಡಿದ್ದೀನಿ. ಒಂದು ಪ್ಯಾಕ್ನಲ್ಲಿ ಇಷ್ಟು ಪೂರಿ ಸಿಗುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ನೀವು ಮಾಡ್ಕೋಬೋದು ಈಸಿಯಾಗಿ. ಮನೆಯಲ್ಲೆಲ್ಲ ಎಲ್ಲರೂ ತಿನ್ಬೋದು. ಮಕ್ಳಿಗೆ ಏನಾದರೂ ತಿನ್ನಬೇಕು ಅನಿಸಿದ ತಕ್ಷಣ ಈ ರೀತಿ ಇನ್ಸ್ಟೆಂಟಾಗಿ ಮಾಡ್ಕೊಡ್ಬೋದು. ನಾನೀಗ ಪೂರಿ ಮೇಲೆ ಸ್ವಲ್ಪ ಸ್ವಲ್ಪ ಸೇವ್ ಹಾಕ್ಕೊಂಡಿದ್ದೀನಿ, ಟೇಸ್ಟಿಯಾಗಿರುತ್ತೆ ಅಂತ. ಈಗ ನೋಡ್ತಾ ಇದ್ದೀರಾ ಅಲ್ವಾ, ಪಾನಿಪುರಿ ರೆಡಿಯಾಗಿದೆ. ನೀವು ಮನೇಲಿ ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ನೀವು ಒಂದ್ಸಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ರೀತಿ ಇನ್ನೂ ಹೆಚ್ಚಿನ ವಿಡಿಯೋ ಬೇಕಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ನೋಡಬಹುದು.